ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೀಸನ್ನಲ್ಲಿ ಸಿಗುವ ಸಿಹಿಯಾದ ಹಲಸಿನ ಹಣ್ಣನ್ನು ಬಳಸಿ ಕೇವಲ 5 ನಿಮಿಷದಲ್ಲಿ ಮಾಡಬಹುದಾದ ಹಲಸಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಪದಾರ್ಥಗಳು: ಅವಲಕ್ಕಿ, ಹಲಸಿನ ಹಣ್ಣು, ಬೆಲ್ಲ, ಕೊಬ್ಬರಿ ಹಾಗೂ ಏಲಕ್ಕಿ ಪುಡಿ. ಮೊದಲಿಗೆ ಒಂದು ದೊಡ್ಡ ಬೌಲ್ ತೆಗೆದುಕೊಳ್ಳಿ. ಅದಕ್ಕೆ ಮೊದಲೇ ನೀರಲ್ಲಿ ನೆನೆಸಿಟ್ಟುಕೊಂಡ ಅವಲಕ್ಕಿಯನ್ನು ಸೇರಿಸಿ. ಈಗ ಅದೇ ಬೌಲ್ಗೆ ಸಣ್ಣದಾಗಿ ಕತ್ತರಿಸಿದ ಹಲಸಿನ ಹಣ್ಣಿನ ಸುಳೆಗಳನ್ನು ಹಾಕಿ. ನಂತರ ಇದಕ್ಕೆ ಫ್ರೆಶ್ ಆಗಿ ತುರಿದ ಹಸಿ ಕೊಬ್ಬರಿ ಅಥವಾ ತೆಂಗಿನಕಾಯಿ ತುರಿಯನ್ನು ಸೇರಿಸಿ. ಈಗ ಒಳ್ಳೆ ಸಾಂಪ್ರದಾಯಿಕ ಸುವಾಸನೆಗಾಗಿ ಏಲಕ್ಕಿ ಪುಡಿಯನ್ನು ಹಾಕಿ. ನಂತರ ಇದಕ್ಕೆ ಸಿಹಿಗೆ ತಕ್ಕಂತೆ ಪುಡಿ ಮಾಡಿದ ಅಥವಾ ಸಣ್ಣಗೆ ಜಜ್ಜಿದ ಬೆಲ್ಲವನ್ನು ಸೇರಿಸಿ. ಈಗ ಎಲ್ಲ ಪದಾರ್ಥಗಳನ್ನು ನಿಮ್ಮ ಕೈಯಲ್ಲಿ ಅಥವಾ ಚಮಚದಲ್ಲಿ ಲಘುವಾಗಿ ಮಿಕ್ಸ್ ಮಾಡಲು ಶುರು ಮಾಡಿ. ಹಲಸಿನ ಹಣ್ಣಿನ ರಸ ಮತ್ತು ಬೆಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆಯಬೇಕು. ಈಗ ಒಮ್ಮೆ ಟೇಸ್ಟ್ ನೋಡಿ. ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅನಿಸಿದರೆ ಮತ್ತಷ್ಟು ಬೆಲ್ಲವನ್ನು ಸೇರಿಸಿಕೊಳ್ಳಿ. ಬೆಲ್ಲ ಪೂರ್ತಿಯಾಗಿ ಕರಗಿ ಅವಲಕ್ಕಿ ಮತ್ತು ಹಲಸಿನ ಹಣ್ಣಿನ ಜೊತೆ ಮೃದುವಾಗಿ ಒಂದಾಗುವವರೆಗೂ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನೈಸರ್ಗಿಕವಾದ ಸಿಹಿ, ತೆಂಗಿನಕಾಯಿಯ ಕ್ರಂಚ್ ಮತ್ತು ಹಲಸಿನ ಹಣ್ಣಿನ ಅದ್ಭುತ ರುಚಿ ಸೇರಿ ನಮ್ಮ ರಸಾಯನ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ? ಮಧ್ಯಾಹ್ನದ ಊಟದ ಜೊತೆ ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಇದು ಬೆಸ್ಟ್ ಹೆಲ್ತಿ ಸ್ವೀಟ್. ನೀವು ಕೂಡ ಈ ಸೀಸನ್ ಮುಗಿಯೋದ್ರೊಳಗೆ ಇದನ್ನು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ವಿಶಿಷ್ಟ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.